ಕಿರುಕುಳದ ಕಥೆಗಳು ಮುಂದುವರಿತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಕಡೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಟಾರ್ಚರ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, SP ಕಚೇರಿಯ ಮೆಟ್ಲೇರಿದ್ದಾರೆ ದಂಪತಿ ಅನ್ನೋದ್ರ ಡೀಟೇಲ್ಸು. ₹1.15 ಬಡ್ಡಿ ದರ ಅಂದವರು ಈಗ %22 ಬಡ್ಡಿ ಈಸ್ಕೊಳ್ತಾ ಇದ್ದಾರಂತೆ. ಬೆಳಗ್ಗೆ ಸಂಜೆ ಮನೆಗೆ ಬಂದು ಕಿರುಕುಳ ಕೊಡ್ತಿದ್ದಾರೆ ಅಂತ ದಂಪತಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಮನೆನೇ ಬಿಟ್ಟಿದ್ದಾರೆ ಇವರು ಅನ್ನೋದು ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಹೊತ್ತಲ್ಲದ ಹೊತ್ತಿಗೆ ಬರೋದು, ಹಿಂಸೆ ಕೊಡೋದು, ಹೀಗಾಗಿ ನಮ್ಮ ಕಾನೂನಿನ ರಕ್ಷಣೆ ಬೇಕು ಅಂತ SP ಮೊರೆ ಹೋಗಿದ್ದಾರಂತೆ. ಫೈನಾನ್ಸಲ್ಲಿ 3,70,000 ಮನೆ ಮೇಲೆ ಲೋನ್ ಮಾಡಿದ್ದೆ ಸರ್, ನಾನು ನಮ್ಮ ಅಪ್ಪಾಜಿ. ಇವಾಗ ನಾನು 4.5 ಲಕ್ಷ ಕಟ್ಟಿದ್ದೀನಿ ಸರ್. ಆದರೂ ಮನೆ ಹತ್ರ ಬಂದು ಟಾರ್ಚರ್ ಕೊಡೋದು, ನಾನು ಕಟ್ಟಲ್ಲ ಅಂತ ಹೇಳಿದ್ರು ಮನೆ ಹತ್ರ ಬಂದು ಟಾರ್ಚರ್ ಕೊಡ್ತಿದ್ದಾರೆ ಸರ್. ಈಗ 8 ದಿನ ಆಯಿತು ನಾನು ಮನೆ ಬಿಟ್ಟು. ಇವಾಗ ಮತ್ತೆ ಸಂಜೆ ಬೆಳಿಗ್ಗೆ ಬಂದು ಟಾರ್ಚರ್ ಕೊಡ್ತಿದ್ದಾರೆ. ನಾನು ಕಟ್ಟೋಕ್ಕಾಗಲ್ಲಪ್ಪ, ನಾನು ತೊಗೊಂಡಿರೋದೇ 3,70,000, 4.5 ಲಕ್ಷ ಕಟ್ಟಿದ್ದೀನಿ ನಾನು. ನನಗೆ ಹೇಳಿರೋದು ₹1.25 ಬಡ್ಡಿ ಅಂತ ಹೇಳಿದ್ದು. ನೀವು 22% ಅಂತ ನನಗೆ ಗೊತ್ತಿಲ್ಲ. ನಾನು ಕಟ್ಟೋದೇ ಹೀಗೆ, ನಾನು ಕಟ್ಟೋದೇ ಅಷ್ಟೇ, ಮತ್ತಿನ್ನು ಜಾಸ್ತಿ ನಾನು ಕಟ್ಟೋಕ್ಕೆ ಬರಲ್ಲ ಅಂತ ಹೇಳಿದ್ರು ಬಿಡ್ತಾ ಇಲ್ಲ ಸರ್. ಬಂದು ಹೋಗ್ತಾರೆ ಸರ್. ಒಳ್ಳೆ ಕೆಲಸ ಹೋಗೋ ಟೈಮಲ್ಲಿ, ನಮಗೆ ಸರ್ ಕೆಲಸ ಹೋಗೋ ಟೈಮಲ್ಲಿ ಆ ಟೈಮಲ್ಲಿ ಒಂದು ಬಾಕ್ಲ ಕೂತಿರ್ತಾರೆ ಸರ್. ತೊಗೊಂಡಿರೋದು 3,70,000, ಕಟ್ಟಿರೋದು 4,58,000 ಸರ್. ನಾವು ಗ್ರಾಮ ಶಕ್ತಿ ಫೈನಾನ್ಸಿಂದ ನಮ್ಮ ಯಜಮಾನರು ಮತ್ತು ನಮ್ಮ ಮಾವ ಅವರು ಹೆಸ್ರು ಮೇಲೆ ಲೋನ್ ತಗೊಂಡಿರೋದು ಸರ್, ಹೌಸಿಂಗ್ ಲೋನು. ಹೌಸಿಂಗ್ ಲೋನ್ ತಗೊಂಡು ಅವರು 3,70,000 ಕೈಗೆ ದುಡ್ಡು ಕೊಟ್ಟಿದ್ದಾರೆ ಸರ್. 30,000 ಅವರೇ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂತ ಇವತ್ತಿನವರೆಗೂ ಅವ್ರು ಹೇಳಿಲ್ಲ ನಮಗೆ. ಹೋಗಿ ಕೇಳಕ್ಕೆ ಹೋದರೆ ಇಲ್ಲದೇ ಮಾತಾಡ್ತಾರೆ. ಮನೆ ಹತ್ರ ಬಂದುಬಿಟ್ಟು ಗಂಟೆಗಟ್ಟಲೆ ಕೂತ್ಕೋತಾರೆ. ಬೆಳಗ್ಗೆ 7:30ಗೆ ಎದ್ದ ತಕ್ಷಣ ಅವ್ರ ಮುಖನೇ ನೋಡ್ಬೇಕು ನಾವು. ಬೆಳಗ್ಗೆ 7:30ಗೆ ಬಂದವರು 9 ಗಂಟೆ 10 ಗಂಟೆ ಹಾಗೆ ಹೋಗ್ತಾರೆ. ಮತ್ತೆ ಸಾಯಂಕಾಲ ಬರ್ತಾರೆ. ಮತ್ತೆ ಸಾಯಂಕಾಲ ಬಂದು ಕೇಳ್ತಾರೆ, ಅಮ್ಮ ನಿಮ್ಮ ಯಜಮಾನ್ರು ಎಲ್ಲಿಗೆ ಹೋಗಿದ್ದಾರೆ ಅಂದರೆ, ಸರ್ ಹುಷಾರಿಲ್ಲ ಸರ್, ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಅಂತ ನಾವು ಮಾತಾಡಿದ್ರು ಕೂಡ ಮತ್ತೆ ಅವ್ರು ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ, ಕೊಡ್ರಿ ನೀವು ಅವರು ಇಸ್ಕೊಂಡಿದ್ದಾರೆ ಅಂತಂದಮೇಲೆ ಮನೆ ಯಜಮಾನ್ರ ಅಂದಮೇಲೆ ನಿಮಗೆ ಜವಾಬ್ದಾರಿ ಇರಲ್ವಾ, ನೀವು ಲೋನ್ ಕಟ್ರಿ ಅಂತಾರೆ. ₹1 ಆದರೆ ನಾನು ಸೇರಿಸಿ ಕಟ್ಬೋದು ಸರ್. ₹12,600 ಕಂತು ಸರ್. ಅದು ಎಲ್ಲಿಂದ ಅಡ್ಜಸ್ಟ್ ಮಾಡಿ ಕಟ್ಟಲಿ ಸರ್ ನಾನು? ಅವರು ನಮ್ಮ ಮಾವರಿಗೆ ನೋಡಿದ್ರ ಇಲ್ಲೂ ಕೂಡ ಅಷ್ಟೇ ಮನೆ ಪತ್ರಗಳನ್ನೆಲ್ಲ ಈಸ್ಕೊಂಡು ಸಾಲ ಕೊಟ್ಟಿರೋದು ಗೊತ್ತಾಗ್ತಾ ಇದೆ. 3 ಲಕ್ಷ ಕೊಡಬೇಕಾದ ಜಾಗದಲ್ಲಿ 3.5 ಲಕ್ಷ ಕೊಟ್ಟು 4 ಲಕ್ಷದ ಆಲ್ಮೋಸ್ಟ್ ಚಿಲ್ಲರೆ ಈಸ್ಕೊಂಡು ಮತ್ತೆ ದುಡ್ಡು ಕಟ್ಟಿ ಅಂತ ಅವರ ಧನದಾಹಿತನ ಮುಂದುವರಿಸಿದ್ದಾರೆ. ಹೀಗಾಗಿ ಪೊಲೀಸರು ಹೆಂಗೆ ರಕ್ಷಣೆ ಕೊಡ್ತಾರೆ, ಆ ಸಿಬ್ಬಂದಿಗಳು ಯಾರು ಮನೆ ಹತ್ರ ಬರ್ತಿದ್ದಾರೆ ಅವ್ರನ್ನ ಹೆಂಗೆ ವರ್ಕ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪೊಲೀಸರಿಗೆ ಸ್ಪೆಷಲ್ ಪವರನ್ನು ಕೊಡ್ತೀವಿ ಅಂತ ಗೃಹ ಇಲಾಖೆ ಹೇಳಿದೆ. ಅದೇ ರೀತಿ ಜಿಲ್ಲೆಗಳಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಪೊಲೀಸರು. ಈ ಕೇಸ್ನಿಂದ ನಮಗೆ ಗೊತ್ತಾಗುತ್ತೆ. ಈ ಕೇಸ್ನ ಫಾಲೋ ಅಪ್ ಅಲ್ಲಿ ನಾವು ಕೂಡ ಇರ್ತೀವಿ.